ಏಟ್ಕಿತ ಫೋನ್ ಮಾಡಿದ್ರು ಫೋನೇ ತೆಗಿತಾ ಇಲ್ಲ ಇವಳು. ಅವ್ವ ನೀನೇನೋ ಫೋನ್ ಎತ್ತುತ್ತಾ ಇಲ್ಲ ಅಂತ ಹೇಳ್ತಿದ್ಯಾ, ಆದ್ರೆ ಅಲ್ಲಿ ಅಕ್ಕನ ಪರಿಸ್ಥಿತಿ ಏನಾಗಿದ್ಯೋ ಯಾರಿಗ್ ಗೊತ್ತು. ಮುದ್ದು ಸೊಸೆ ಮುದ್ದು ಸೊಸೆ. ಇದ್ದಕ್ಕಿದ್ದಂಗೆ ಅತ್ತಗೆ ಏನಾಯ್ತು? ಡಾಕ್ಟ್ರು ಏನ್ ಹೇಳಿದ್ರು? ಆಯಾಸ ಸುಸ್ತು ಸಂಕಟಕ್ಕೆ ಎದೆ ನೋವು ಕಾಣಿಸ್ಕೊಂಡು ಪ್ರಜ್ಞೆ ತಪ್ಪೋದ್ರು ಅಂತ ಹೇಳಿದ್ರು. ಅಯ್ಯೋ, ಅಂದ್ರೆ ಅಮ್ಮಮ್ಮನ ಪ್ರಾಣಕ್ಕೆ ಏನಾದ್ರು ಅಪಾಯ ಅಂತ ಹೇಳಿದ್ರೆ ಮಾವ? ಹುಡ್ತು ಅನ್ನೋ ವಿನಂತಿ, ಏನ್ ಮಾತಾಡ್ತಾ ಇದೀಯಾ? ಅವನ್ನ ಸರಿಯಾದ ಟೈಮ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಕ್ಕೆ ಏನು ತೊಂದರೆ ಆಗಿಲ್ಲ. ಅಲ್ಲ ಬಾವ, ಅಷ್ಟು ಸಂದಾಗಿದ್ರು ಅತ್ತೆ ಯಾಕೆ ಹಿಂಗ್ ಇದ್ದಕ್ಕಿದ್ದಂಗೆ ಆಯ್ತಂತೆ? ಅಂದ್ರೆ ಈ ಹೃದಯಕ್ಕೆ ರಕ್ತ ಸರಾಗವಾಗಿ ಚಲಿಸ್ಬೇಕಲ್ವೇ, ಅದೇನಾದ್ರೂ ತಕ್ಷಣಕ್ಕೆ ನಿಂತ್ಕೊಂಡ್ಬಿಟ್ರೆ ಹಿಂಗಾಗ್ಬಿಡ್ತದಂತೆ. ನಾವು ಸರಿಯಾದ ಟೈಮ್ಗೆ ನಮ್ಮ ಅವ್ವನ ಆಸ್ಪತ್ರೆಗೆ ಕರ್ಕೊಂಡು ಹೋಗದೆ ಇದ್ದಿದ್ರೆ ಅಪಾಯ ಆಗ್ಬಿಡೋದು ಅಂತ ಹೇಳಿದ್ರು. ಹಂಗಾರೆ ಇವಾಗ ಆಪರೇಷನ್ ಏನಾದ್ರು ಮಾಡ್ಬೇಕೇ ದೊಡ್ಡಪ್ಪ? ಅಯ್ಯೋ ಪೆದ್ದುಡ್ಗೆ, ಆಪ್ರೇಷನ್ ಮಾಡಿದ್ದಿದ್ರೆ ನಮ್ಮ ಅವ್ವನ ಇಷ್ಟು ಬೇಗ ಕಳ್ಸ್ಕೊಟ್ಬಿಡೋರೆ. ಸದ್ಯಕ್ಕೆ ಹೊಸ ಚಿಕಿತ್ಸೆ ಮಾಡಿ ಕಳ್ಸೋರೆ. ಹೊಸ ಆರಾಮ್ ಮಾಡಿದ್ರೆ ಸರೋಯ್ತದೆ ಅಂತ ಹೇಳೋರೆ. ಇವಾಗ ಔಷಧಿ ಮಾತ್ರೆ ಕೊಟ್ಟವ್ರೆ, ಅದೆಲ್ಲ ಖಾಲಿ ಆದ್ಮೇಲೆ ತಿರ್ಗಾ ಕರ್ಕೊಂಬರಕ್ಕೆ ಹೇಳವ್ರೆ. ಅವಾಗ ಇನ್ನೊಂದು ಕಿತ ECG ಮಾಡಿ ಆಂಜಿಯೋಗ್ರಾಮ್ ಮಾಡಿ ರಕ್ತನಾಳದಲ್ಲಿ ಏನಾರ ತಡೆ ಇದ್ರೆ ಆಪರೇಷನ್ ಮಾಡಿ ಸ್ಟಂಟ್ ಆಗ್ತಾರಂತೆ. ರೀ, ಹಂಗಾರೆ ಜೀವಕ್ಕೇನು ತೊಂದರೆ ಇಲ್ಲ ತಾನೆ? ಏನಿಲ್ಲ, ಒಂದೆರಡು ದಿನ ಆಯಾಸ ಮಾಡ್ಕೋಬಾರ್ದು, ಆ ಕಡೆಗೆ ಈ ಕಡೆಗೆ ಓಡಾಡಬಾರ್ದು ಅಂತ ಹೇಳೋರೆ. ಅವ್ವ ನೀನೇನು ಧೈರ್ಯ ಕೆಡ್ಬೇಡ ಕಣವ್ವ, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀವಿ. ಅವ್ವ, ನಿನಗೇನಾದ್ರೂ ಆದ್ರೆ ನಾನು ಜೀವಂತವಾಗಿರಕ್ಕಿಲ್ಲವ. ಮಾವಯ್ಯ, ವಿದ್ಯಾ, ನನ್ ಜೊತೆಗ್ ಬಾ. ಬೇಡ. ಅತ್ತೆ, ನಿನ್ ಮನ್ಸಲ್ಲಿ ಓಡ್ತಾ ಇರೋದು ಅದೇ ತಾನೆ? ಅದಕ್ಕೆ ಹೇಳ್ತೀನಿ ಬೇಡ ಅಂತ. ನೋಡು, ಈ ವಿಚಾರ ಹೇಳೋ ಸಮಯ ಇದಲ್ಲ. ಹಾಗಾಗಿ ನೀನು ಸುಮ್ಕೆ ಇದ್ಬಿಡೋದು ಒಳ್ಳೇದು. ಅಲ್ಲ ಅತ್ತೆ, ಆದ್ರೆ ನೀವು ಹಿಂದೆ ಇರೋ ಜೀವಕ್ಕೋಸ್ಕರ ಇರೋ ಜೀವಕ್ಕೆ ತೊಂದರೆ ಕೊಡೋದು ನನಗಿಷ್ಟ ಇಲ್ಲ. ಇದಕ್ಕೆ ನಾನು ಹೇಳ್ತಾ ಇರೋದು. ನಿಧಾನ ನಿಧಾನ. ನೀನು ಆರಾಮಾಗಿದ್ಯಾ ಅಲ್ವೇ? ನಿನಗೆ ಹಿಂಗಾಗಿರೋದು ನೋಡಿ ನನಗೆ ಜೀವನೇ ಓದಂಗಾಗೋಯ್ತು ಕಣವ್ವ. ಅವ್ವ ನೀ ಕುಸ್ತ್ ಬಿದ್ದಿದ್ ನೋಡಿ ಅಡ್ಡಿ ಅವರೆಲ್ಲ ಸಾನೆ ಭಯ ಬಿದ್ದಿದ್ವು. ಇಲ್ಲಿ ನೋಡು, ಈಗ್ಲೂ ಎಲ್ರು ಎಷ್ಟು ಭಯ ಬಿದ್ದವ್ರೆ. ಅಯ್ಯೋ ಹುಚ್ಚವ್ವ, ಹುಟ್ಟದವರೆಲ್ಲ ಭೂಮಿ ಮೇಲೆ ಗೂಡು ಕಟ್ಕೊಂಡಿರಕ್ಕಾಗತ್ತೆ? ಎಲ್ರು ಒಂದಲ್ಲ ಒಂದಿನ
ಹೋಗ್ಲೇಬೇಕಲ್ವೇ? ಏ ಅಮ್ಮಮ್ಮ ಬಿಡ್ತು ಅನ್ನೋ ಹಂಗೆಲ್ಲ ನೀನ್ ಸುಮ್ಕೆ ಏನನ್ನ ಮಾತಾಡ್ಬೇಡ. ಅಲ್ಲ ಕಂಡ್ಲಭದ್ರ, ನಾನೇನು ಅರೇದು ಹುಡುಗಿನ? ಊರು ಹೋಗು ಅಂತದೆ, ಕಾಡು ಬಾ ಅಂತದೆ. ಅಂಥದ್ರಲ್ಲಿ ಇನ್ನೇಟು ದಿನ ಇದ್ದೇನೋ ಏನೋ. ಜೀವನದಲ್ಲಿ ಎಲ್ಲ ನೋಡಾಗದೆ, ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದ್ರು ಎಲ್ಲಾನು. ಇನ್ನು ನಾನು ಸತ್ರೆಷ್ಟು ಬಿಟ್ರಷ್ಟಲ? ಅವ ಹಂಗೆಲ್ಲ ಮಾತಾಡ್ಬೇಡ ಕಣವ. ನೀನು ಇನ್ನೂ 16 ವರ್ಷ ಬದುಕಿದ್ದು ನಮ್ಗೆಲ್ರಿಗೂ ದಾರಿ ತೋರಿಸು. ಶಿವರಾಮ, ಕಾಲದಿಂದಲೂ ನೀನು MLA ಆಗೋದನ್ನ ನೋಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದ್ರೆ ನೀನು ಮಂತ್ರಿಯಾಗಿ ನನ್ನ ಆಸೆನ ಈಡೇರಿಸ್ಬಿಟ್ಟೆ. ಈಗ ನನ್ಗಿರೋದು ಒಂದೇ ಆಸೆ ಕಂಡ್ಲ, ಅದು ನಮ್ಮ ಭದ್ರನ ಮಗ ನೋಡ್ಬೇಕು ಅನ್ನೋದು. ಅಮ್ಮಮ್ಮ ಬರೀ ಅಣ್ತಮ್ಮನ್ ಮಗ ನೋಡಿದ್ರೆ ಸಾಕೆ, ನನ್ ಮದ್ವೆ ನೋಡಾಕಿಲ್ವೇ? ಹೆಣ್ ಸಿಕ್ಕ್ರೆ ಯಾರ ಒಪ್ಪಿದ್ರೆ ನೋಡವ ಬಿಡ್ಲಾ? ನನ್ ಭದ್ರನ್ ಮಗಂಗೆ ಎಣ್ಣೆ ತಿಕ್ಕಿ ನೀರೂದಿ ನಮ್ ಇದ್ದಂಗೆ ಬಾಣಂತನ ಮಾಡ್ಬೇಕು ಕಣ್ಲ. ಅದಾದ್ಮೇಲೆನೆ ನಾನ್ ಸಾಯೋದ್ಕನಂತೆ. ಯಾರು ಹೆದರ್ಬೇಡಿ, ಧೈರ್ಯವಾಗಿರಿ. ಲೇ ಮುದಿಗೂಬೆ, ಬರೀ ಅವನ್ ಮಕ್ಕಳನ್ನ ಮಾತ್ರ ನೋಡ್ಬೇಕಾ? ನನ್ ಮೊಮ್ಮಕ್ಕಳನ್ನ ನೋಡೋ ಆಸೆ ನಿನ್ಗಿಲ್ವಾ? ಯಾಕಾದ್ರೂ ಬಂದ ನೀನು ಆಸ್ಪತ್ರೆಯಿಂದ ಅಲ್ಲೇ ನೆಗದ್ ಬಿದ್ದೋಗ್ಬೇಕಾಗಿತ್ತು. ಅತ್ತೆ, ತಕೊಳ್ಳಿ ಬಿಸಿನೀರು. ಅದ್ ಸರಿ, ಡಾಕ್ಟರ್ ಏನಂದ್ರು? ಈ 3 ಅಡಿ ಗಾಬರಿ ಆಗೋಳೆ. ಅಕ್ಕ ನೋಡಿದ್ರೆ ಮುಖ ಕಿವುಚ್ತಾವ್ರೆ. ಸೈಡಿಗೆ ಕರ್ಕೊಂಡೋಗಿ ಏನೋ ಮಾತಾಡ್ಕೊಂಡ್ ಬಂದ್ರು. ಇಬ್ರು ಸೇರ್ಕೊಂಡು ಏನೋ ನಡೆಸ್ತಾವ್ರಲ್ಲ. ಅಮ್ಮಮ್ಮ, ಅದು ಅತ್ತೆ, ಮಗು ಸಣ್ಣಗದಂತೆ, ಏನ್ ತೊಂದ್ರೆ ಇಲ್ಲ ಅಂತ ಹೇಳಿದ್ರು. ನಮ್ಮ ಅವ್ವನ ಸ್ಥಾನನ ತುಂಬಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಮ್ಮಮ್ಮ. ಏನ್ಲ, ಕೊನೆ ಗಂಟ ಹಿಂಗೆ ಮಾತಾಡ್ದೆ ಇದ್ಬಿಡೋಣ ಅಂತ ಅನ್ಕೊಂಡ್ಬಿಟ್ಟಿದ್ಯೋ ಹೆಂಗೆ? ಗೊತ್ತಿದ್ದು ಕೇಳ್ಬೇಡ, ಸುಮ್ಕೆ ವಿಚಾರನ ಇಲ್ಲಿಗೆ ಬಿಟ್ಬಿಡು. ನಮ್ಮ ಅವ್ವನೇ ಹುಟ್ಟು ಬರ್ಬೇಕು, ಅದೇ ನನ್ನ ಆಸೆ. ಗೆಪ್ತಿಗಿರ್ಲಿ, ಆಯ್ತೆ? ನೋಡ್ಲಾ, ಇಂಥದೇ ಮಗ ಕೊಡು ಅಂತ ದ್ಯಾವ್ರ ಹತ್ರ ಬೇಡ್ಕ. ಆದ್ರೆ ಅದೇ ಮಗ ಹುಡ್ತದೆ ಅಂತ ಆಸೆ ಇಟ್ಕೋಬೇಡ. ಆಮ್ಯಾಕೆ ಶಾನೆ ನೋವಾಯ್ತದೆ. ಅದಕ್ಕೆ ಹೆಣ್ಣೋ ಗಂಡೋ ಯಾವ ತೊಂದ್ರೆನೂ ಇಲ್ದೆ ಹೆರಿಗೆ ಆಗ್ಲಿ ಅಂತ ಬೇಡ್ಕೋ. ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮಮ್ಮ, ನನಗ್ ಮಾತ್ರ ಹೆಣ್ಮಗನೇ ಬೇಕು. ಅಲ್ಲ ಕಂಡ್ಲ, ಹೆಣ್ಣು ಮಗನೇ ಬೇಕು ಅಂತ ಈಟೊಂದು ಅಧಿಕಾರದಿಂದ ಕೇಳೋನು ಅವಳು ತಾವ ಹೋಗಿ ಒತ್ತಿಗೆ ಸರಿಯಾಗಿ ತಿಂದಿಯಾ, ಟಾನಿಕ್ಕು ಮಾತ್ರೆ ತಗೊಂಡಿಯಾ ಅಂತ ಕೇಳ್ಬೇಕು ತಾನೆ. ಆಮ್ಯಾಕೆ ಅವಳು ಇಷ್ಟ ಕಷ್ಟನೆಲ್ಲ ತಿಳ್ಕೊಂಡು ಈಡೇರಿಸಿದ ತಾನೆ ಅವಳು ಸಂತೋಷವಾಗಿರೋದು, ಹುಟ್ಟೋ ಮಗನು ಸಂದಾಕಿರೋದು. ಅಮ್ಮಮ್ಮ, ನನ್ನ ಪರವಾಗಿ ನೀನೇ ಕೇಳ್ಬಿಡು. ಹಂಗೇನಾದ್ರು ಅವಳಿಗೆ ಏನಾದ್ರು ತಿನ್ಲೇಬೇಕು ಅಂತ ಆಸೆ ಇದ್ರೆ ಅದ್ ಏಟೆ ಕಷ್ಟ ಆದ್ರೂ ನಾನು ತಂದ್ಕೊಡ್ತೀನಿ. ಮಾತ್ರೆ ಔಷಧಿ ಏನಾದ್ರು ಬೇಕಾದ್ರೆ ಹೇಳಕ್ ಹೇಳು. ಆಯ್ತು ಬಿಡು ಮೊಮ್ಮಗ್ನೆ, ಹೇಳ್ತೀನಿ. ಆಮ್ಯಾಕೆ ನಾನು ಇದನ್ನೆಲ್ಲ ಅವಳು ಹೊಟ್ಟೆಲಿರೋ ಮಗಿಗೋಸ್ಕರ ಮಾಡ್ತಾ ಇರೋದು ಆಟೆಯ. ನೀನು ತಿಳ್ಕೊಂಬಿಡು, ಅವಳಿಗೂ ಹೇಳ್ಬಿಡು, ಸರಿಯೇ? ಬರ್ತೀನಿ. ಎಂಡ್ರ ಮೇಲೆ ಕೋಪ ಇದ್ರು
ಮಗಿ ಮೇಲೆ ಪ್ರಾಣನೇ ಮಡ್ಕೊಂಡವನೆ. ಆ ಬರೋ ಮಗ ಇವ್ರನ್ನ ಮಾತ್ರ ಅಲ್ಲ, ಈ ತಾಯಿ ಮಗನ್ನ ಒಂದು ಮಾಡಿಬಿಟ್ರೆ ಸಾಕು. ಯಾವ್ರೆ ನನ್ನಿಂದಾಗಿ ಅತ್ತೆನೋ ಧರ್ಮ ಸಂಕಟಕ್ಕೆ ಸಿಕ್ಕಾಕೊಳ್ಳಂಗಾಯ್ತಲ್ಲ. ಏಟ್ಕಿತ ಫೋನ್ ಮಾಡಿದ್ರು ಫೋನೇ ತೆಗಿತಾ ಇಲ್ಲ ಇವಳು. ಅವ್ವ, ನೀನೇನೋ ಫೋನ್ ಎತ್ತುತ್ತಾ ಇಲ್ಲ ಅಂತ ಹೇಳ್ತಿದ್ಯಾ, ಆದ್ರೆ ಅಲ್ಲಿ ಅಕ್ಕನ ಪರಿಸ್ಥಿತಿ ಏನಾಗಿದ್ಯೋ ಯಾರಿಗ್ ಗೊತ್ತು. ಮೋನ ಅಮ್ಮೋರ್ ಬೇರೆ ಕೋಪದಲ್ಲಿ ಹೋಗ್ಬಿಟ್ಟು ಅಟ್ಟಿಲಿ ಎಲ್ಲ ಹೇಳ್ತೀನಿ ಅಂತ ಹೊಂಟೋದ್ರು. ಹೋದವ್ರಲ್ಲಿ ಏನ್ ಮಾಡಿದ್ರು ಏನ್ ಹೇಳಿದ್ರು ಒಂದು ಗೊತ್ತಾಯ್ತಾ ಇಲ್ವಲ್ಲ. ಏನಯ್ಯ ಮಾಡೋದು? ನನ್ ಕೇಳಿದ್ರೆ ನಾನು ಇವನು ಅಂತ ಹೇಳಿ ರತ್ನ, ನನಗೂ ತಲೆ ಓಡ್ತಾ ಇಲ್ಲ. ಈಟೆಲ್ಲ ಆದ್ಮೇಕು ಆಸ್ಪತ್ರೆಯಿಂದ ಸೀದಾ ಅಟ್ಟಿಗೆ ಯಾಕೆ ಬಂದ್ರಿ? ಆ ಅಟ್ಟಿಗೆ ಹೋಗಿ ಅಲ್ಲಿ ಏನ್ ಆದದು ಅಂತ ನೋಡ್ಬೇಕಾಗಿತ್ತಲ್ವೇ? ಅದು ಬಿಟ್ಟು ಇಲ್ಲಿಗೆ ಬಂದು ಎದೆ ಬಡ್ಕಂಡ್ರೆ ಏನಾಗ್ತದೆ? ಅಕ್ಕ ಫೋನ್ ಎತ್ತುತ್ತಾ ಇಲ್ಲ ಅಂದ್ರೆ ಅಲ್ಲೇನೋ ದೊಡ್ಡದಾಗೆ ಅನಾಹುತ ಆಗಿರ್ತದೆ ಅನಿಸ್ತದೆ. ವಿದ್ಯಕ್ಕ, ವಿದ್ಯಕ್ಕ, ಹೊಟ್ಟೆಲಿರೋ ಮಗ ಸಂದಾಗದೆ ಅಂತ ಹೇಳಿದ್ರಲ್ವೇ, ಅದಕ್ಕೆ ಖುಷಿಗೆ ಕೇಸರಿ ಬಾತ್ ಮಾಡ್ಕೊಂಡ್ ಬಂದಿವ್ನಿ. ಕುತ್ಕೋ, ತಿನ್ನಿಸ್ತೀನಿ. ಏನಾಯ್ತು ವಿದ್ಯಕ್ಕ? ಏನಿಲ್ಲ ಬಿಡು ಚಪ್ಪ. ವಿದ್ಯಕ್ಕ, ಯಾಕೆ ಅಳ್ತಿದ್ದಿ? ವಿದ್ಯಕ್ಕ, ಮಗು ಬೆಳವಣಿಗೆ ಸಂದಾಗದೆ, ಏನು ತೊಂದ್ರೆ ಇಲ್ಲ ಅನ್ಮೇಕೆ ನೀನ್ ಸಂತೋಷವಾಗಿರ್ಬೇಕು. ಯಾಕಕ್ಕ ಹಿಂಗ್ ಅಳ್ತಿದ್ದಿ? ದಯವಿಟ್ಟು ಏನಾಯ್ತಂತ ಹೇಳು. ಚಂಪಾ, ನೀನು ಮತ್ತೆ ಅಟ್ಟಿಯವರೆಲ್ರು ಅನ್ಕೊಂಡಂಗೆ ನಾನು ಬಸ್ರಿ ಅಲ್ಲ.